ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಿನ್ನ ಜೊತೆ ನನ್ನ ಕತೆ ಒಂದು ಸೂಪರ್ ಡೂಪರ್ ಸಂಚಿಕೆ ನೋಡ್ಕೊಂಬರೋಣ. ಸಂಚಿಕೆ ಆರಂಭದಲ್ಲಿ ಏನಾಗ್ತದ, ಭೀಮ್ ಅಮಾವಾಸ್ಯೆ ಪೂಜೆ ಅಂತೂ ಆಗುತ್ತೆ. ಮನೆಯವರೆಲ್ಲ ಒಟ್ಟಿಗೆ ಕೂತ್ಕೊಂಡು ಹಬ್ಬದ ಅಡುಗೆನ ಊಟ ಮಾಡಬೇಕು. ಸೊ ಊಟ ಮಾಡುವಂಥ ಸಂದರ್ಭದಲ್ಲಿ ನಮ್ಮ ಅಜಿತ್ ಅವ್ರಿಗೆ ಒಂದು ಅಭ್ಯಾಸ ಕೂಡ ಇರುತ್ತೆ. ಏನಂದರೆ ಮೊದಲೇ ತುತ್ತನ್ನು ಭೂಮಿಗೆ ತಿನ್ನಿಸ್ಬೇಕು ಅನ್ನೋ ಒಂದು ಪದ್ಧತಿಯನ್ನು ರೂಢಿಯಲ್ಲಿ ಇಟ್ಕೊಂಡು ಬಂದಿರ್ತಾರೆ. ಆ ಪದ್ಧತಿ ಇವತ್ತು ನಡೆಯುತ್ತಾ ನೋಡೋಣ ಈ ವಿಡಿಯೋದಲ್ಲಿ. ಸೊ ಏನಂತಂದರೆ ಭೀಮ್ ಅಮಾವಾಸ್ಯೆ ಮಾಡ್ತಾರೆ, ತುಂಬ ಖುಷಿಯಾದ ವಾತಾವರಣ. ಭಾಗ್ಯಮ್ಮನ ಖುಷಿಗಂತೂ ಭರನೇ ಇಲ್ಲ ಅನ್ನೋಂಗೆ. ಸೊ ಗಂಡ ಹೆಂಡತಿ, ನಿಜವಾದ ಗಂಡ ಹೆಂಡತಿ ಕೂಡ ಇಷ್ಟು ಖುಷಿಯಾಗಿರೋದಿಲ್ಲ. ಅಷ್ಟು ಖುಷಿಯಾಗಿ ಭೀಮ್ ಅಮಾವಾಸ್ಯೆ ಪೂಜೆ, ಈ ಅಂಜು ನಚ್ಚಿದು ಪಾದ ಪೂಜೆ ಮಾಡ್ತಾಳೆ, ಭೂಮಿ ಅಜಿತ್ ಪಾದ ಪೂಜೆ ಮಾಡ್ತಾರೆ. ಎಲ್ಲರೂ ಕೂಡ ಶಾರದಮ್ಮ ಮತ್ತು ಸಂಗೀತ ಅವರು ಪಾದ ಪೂಜೆ ಮಾಡ್ತಾರೆ. ಮನೆಯಲ್ಲಿ ಹಬ್ಬದ ವಾತಾವರಣ ತುಂಬಿ ತುಳುಕ್ತಾ ಇರುತ್ತೆ. ಆ ಒಂದು ಕುಟುಂಬನ ನೋಡೋಕ್ಕೆ ನಿಜವಾಗ್ಲೂ ಖುಷಿ ಆಗುತ್ತೆ. ಕುಟುಂಬ ಅಂದರೆ ಹೀಗೂ ಇರುತ್ತಾ, ಹೀಗೆ ಇರಬೇಕು ಅಂತ ಕೂಡ ಅನಿಸುತ್ತೆ ಸಮ್ ಟೈಮ್. ಎಲ್ಲರಿಗೂ ಕೂಡ ಯಾರಿಗೆ ತಾನೇ ಕುಟುಂಬ ಅಂದರೆ ಇಷ್ಟ ಇಲ್ಲ ಹೇಳಿ. ಅದು ಕೂಡು ಕುಟುಂಬ ಅಂದರೆ ಇನ್ನು ಅತ್ತೆ ಮಾವ, ಚಿಕ್ಕಪ್ಪ ಚಿಕ್ಕಮ್ಮ, ಜೊತೆಗೆ ಏನಂತಂದರೆ ಮಕ್ಕಳು ಸೊಸೆಂದ್ರೊಳಿ, ಕೂಡು ಕುಟುಂಬ ಅಂದರೆ ನೋಡೋಕ್ಕೆ ಒಂದು ಅಂದ ಚಂದ. ನಿಜವಾಗ್ಲೂ ಈ ಫ್ಯಾಮ್ಲಿನ ನೋಡಿದ್ರೆ ಖುಷಿ ಆಗುತ್ತೆ. ಆದರೆ ಅಜಿತ್ ಭೂಮಿ ವಿಷಯ ಅಂತ ಬಂದಾಗ ಕೋಪ ಬರುತ್ತೆ. ಯಾಕಂತಂದರೆ ಈ ಅಜಿತ್ ಭೂಮಿ ನಿನ್ನ ಜೊತೆ ನನ್ನ ಕತೆ ಅಂತ ಇದೆ, ಇವ್ರ ಕತೆನೇ ಶುರು ಮಾಡ್ತಾ ಇಲ್ವಲ್ಲ. ಯಾವಾಗ ನೋಡಿದ್ರು ಏನಾರು ಒಂದು ನೆಪ ಹೇಳ್ತಾರೆ. ಭಾಗ್ಯಮ್ಮನಿಗೋಸ್ಕರ ಒಂದಾಗೋಣ, ಶಾರದಮ್ಮನಿಗೋಸ್ಕರ ಒಂದಾಗೋಣ, ಸಂಗೀತಮ್ಮನಿಗೋಸ್ಕರ ಒಂದಾಗೋಣ, ಈ ಮನೆಯ ಮರ್ಯಾದೆಗೋಸ್ಕರ ಒಂದಾಗೋಣ, ಬರೀ ಇದೇ ಆಯಿತು. ಹಾಗಾದರೆ ಇವರು ರಿಯಲ್ ಆಗಿ ಗಂಡ ಹೆಂಡತಿ, ಸೊ ಮನಸ್ಸೋ ಇಚ್ಛ ಪರಸ್ಪರ ಪ್ರೀತಿನ ಹೇಳ್ಕೊಳ್ಳೋದು ಯಾವಾಗ, ಒಂದಾಗೋದು ಯಾವಾಗ ಅಲ್ವಾ? ಸರಿ, ಊಟಕ್ಕೆ ಬರೋಣ. ಊಟ ಮಾಡ್ತಿರ್ತಾರೆ, ಒಬ್ಬಟ್ಟೆಲ್ಲ ಮಾಡಿರ್ತಾರೆ. ಭೂಮಿಗೆ ಒಬ್ಬಟ್ಟು ಅಂದರೆ ತುಂಬ ಇಷ್ಟ. ಅದಕ್ಕೆ ತುಪ್ಪ ಹಾಕಿ ಮೊದಲನೇ ತುತ್ತನ್ನು ಭೂಮಿಗೆ ತಿನ್ನಿಸ್ತಾರೆ ನಮ್ಮ ಅಜಿತ್ ಅವರು. ಎಲ್ರಿಗೂ ತುಂಬ ಖುಷಿ ಆಗುತ್ತೆ. ಇನ್ನು ಭೂಮಿ, ನೀನು ಕೂಡ ಇವತ್ತು ಎಲ್ಲರ ಜೊತೆ ಕೂತ್ಕೊಂಡೇ ಊಟ ಮಾಡಬೇಕು, ಕೂತ್ಕೋ ಅಂತ ಹೇಳ್ತಾರೆ ಸಂಗೀತ ಅವರು. ಸರಿ ಅತ್ತೆ ಅಂತ ಕೂತ್ಕೋತಾಳೆ. ಇನ್ನು ಭೂಮಿ ಪ್ಲೇಟ್ಗೆ ತುಪ್ಪವನ್ನು ಹಾಕ್ತಾ ಇರ್ತಾರೆ, ಸವರ್ತಾ ಇರ್ತಾರೆ. ಸಾಕು ಬಿಡೋ, ಎಷ್ಟು ತುಪ್ಪ ಹಾಕ್ತೀಯಾ ಅಂದ ತಕ್ಷಣ, ಏನಮ್ಮ ನೀನು ಪ್ರೀತಿ ಮಾಡಿದ್ರು ಬೈತೀಯಾ, ಪ್ರೀತಿ ಮಾಡಿಲ್ಲ ಅಂದ್ರೂ ಬೈತೀಯಾ, ಊಟ ಮಾಡಿಸಿದ್ರು ಬೈತೀಯಾ, ಊಟ ಮಾಡಿಸಿಲ್ಲ ಅಂದ್ರೂ ಬೈತೀಯಾ, ಏನಮ್ಮ ನೀನು ಅಂತ ಅಜಿತ್ ಹೇಳ್ತಾರೆ. ಹ್ಞೂ ಕಣೋ, ನಿನ್ನ ಹೆಂಡತಿ ನೀನು ಪ್ರೀತಿ ಮಾಡು, ನಾನು ಯಾಕೆ ಬೇಡ ಅನ್ಲಿ, ನೋಡಿಲ್ಲಿ ಆ ಥರ ತುಪ್ಪ ಹಾಕಿದ್ರೆ ಅವಳು ಯಾವಾಗ ತಿನ್ನಬೇಕು, ಹೇಗೆ ತಿನ್ನಬೇಕು, ಹೆಂಗೆ ತಿನ್ನಬೇಕು ಅಂತ ಹೇಳ್ತಾರೆ. ಮತ್ತು ಅವರಿಬ್ಬರ ಹೊಂದಾಣಿಕೆ ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ. ಸೊ ಮನೆಯವರು ಕೊಡುವಂಥ ಪ್ರೀತಿ, ಗೌರವ, ಪರಸ್ಪರ ನಂಬಿಕೆ ಆ ಮನೆಯಲ್ಲಿ ತುಂಬಿ ತುಳುಕ್ತಾ ಇದೆ. ಇಬ್ಬರನ್ನ ಬಿಟ್ಟು, ದೇವಯಾನಿ ಮತ್ತು ಅಂಜುನ ಬಿಟ್ಟು. ದೇವಯಾನಿ ಚಾಪ್ಟರ್ ಕ್ಲೋಸ್ ಆಗುತ್ತೆ. ಭೂಮಿ ಪೊಲೀಸಾಗಿ ಬರ್ತಾಳೆ. ದೇವಯಾನಿನ ಏನಪ್ಪ ಅಂದ್ರೆ ಅರೆಸ್ಟ್ ಮಾಡ್ತಾಳೆ. ಅಜಿತ್ ಅವರು ಅರೆಸ್ಟ್ ಮಾಡ್ತಾರೆ. ಬಣ್ಣ ಬೈಲಾಗುತ್ತೆ, ಹಂಗಾಗುತ್ತೆ, ಹಿಂಗಾಗುತ್ತೆ, ಹೆಂಗೂ ಆಗ್ತಾ ಇಲ್ಲ. ದೇವಯಾನಿ ತಟಸ್ಥವಾಗಿ ಅಲ್ಲೇ ಏನಂತಂದರೆ ಕೂತ್ಬಿಟ್ಟಿದ್ದಾರೆ ಆರಾಮಾಗಿ. ಸೊ ಮತ್ತೆ ಉರಿಯೋ ಬೆಂಕಿಗೆ ಆಗಾಗ ಒಂದು ಟಪಕ್ ಅಂತ ತುಪ್ಪ ಸುರಿತಾನೆ ಇರ್ತಾರೆ. ಅದನ್ನು ಯಾರು ಕೂಡ ಮನೆಯಲ್ಲಿ ಎಕ್ಸೆಪ್ಟ್ ಮಾಡೋದಿಲ್ಲ. ಭೂಮಿ ವಿಷಯದಲ್ಲೂ ಕೂಡ ಅದೇ ಒಂದು ಬಾಂಬ್ ಹಾಕ್ತಾಳೆ, ಆದರೆ ಸಂಗೀತ ಅದನ್ನು ಒಪ್ಕೊಳ್ಳೋದಿಲ್ಲ. ಸೊ ಈ ಕಡೆ ರೂಮಲ್ಲಿ ಹೋಗಿ ಗಂಡ ಹೆಂಡತಿ ನಮ್ಮ ಅಜೀಸ್ ಇವ್ರಿಗೆ ಸತ್ಯನವ್ರಿಗೆ ಕೆಟ್ಟ ಕೋಪ ಬರುತ್ತೆ. ಅಲ್ಲ ಕಡೆ, ಏನಾಗಿದೆ ನಿಮಗೆ, ಭಗವಂತನ ನಿಮ್ಮಿಬ್ಬರನ್ನ ಜೊತೆ ಮಾಡಿಬಿಟ್ಟಿದ್ದಾನೆ, ನಿನ್ನ ಜೊತೆ ಅವಳ ಕತೆ, ಅವಳ ಜೊತೆ ನಿನ್ನ ಕತೆ ಅಂತ ಹೇಳ್ಬಿಟ್ಟು. ಅಂಥದ್ರಲ್ಲಿ ನೀವು ಬೇಡ ಅಂದರೂ ಪದೇ ಒಂದಾಗ್ತಾ ಇದ್ದೀರಾ. ಇವತ್ತು ಭೀಮ್ ಅಮಾವಾಸ್ಯೆ ಪಾದ ಪೂಜೆ ನೆಪದಲ್ಲಿ ಒಂದಾಗಿದ್ದೀರಾ. ನೀವಿಬ್ಬರು ಎಷ್ಟು ದೂರ ಆಗಬೇಕು ಅನ್ಕೋತೀರೋ ಅಷ್ಟು ಒಂದಾಗ್ತೀರಾ. ನಾನು ಹೇಳೋ ಮಾತನ್ನು ಕೇಳಿ, ನೀವಿಬ್ಬರು ಪರಸ್ಪರ ಮನಸ್ಸು ಬಿಚ್ಚಿ ಮಾತಾಡಿ ಒಂದಾಗಿ ಅಂತ ಹೇಳ್ತಾರೆ. ಸೊ ಆಗ ಭೂಮಿನ ಅಜಿತ್ ಅವರು ಅಪ್ಕೋತಾರೆ. ಭೂಮಿ ಕಣ್ಣೀರು ಹಾಕ್ತಿರ್ತಾಳೆ. ಹಾಗಾದರೆ ಭೂಮಿ ಅಜಿತ್ ನಿಜವಾಗ್ಲೂ ಒಂದಾದ್ರ ಇವರಿಬ್ಬರು ಪರಸ್ಪರ ಮಾತಾಡ್ಕೊಳ್ತಿರ್ತಾರೆ. ನಿನ್ನ ಜೊತೆ ನಾನು, ನನ್ನ ಕತೆ ಅಂತ ಇವರಿಬ್ಬರು ಸಂಸಾರ ಮಾಡ್ತಾರ, ಅಥವಾ ಇವರಿಬ್ಬರು ಖುಷಿಯಾಗಿರಂಗೆ, ಇವರಿಬ್ಬರು ಒಂದಾದಂಗೆ, ಇವರಿಬ್ಬರು ಅಪ್ಕೊಂಡು ಕಣ್ಣೀರು ಹಾಕ್ದಂಗೆ, ಇವರಿಬ್ಬರು ಸಂಸಾರ ಶುರುವಾಗ್ದಂಗೆ ಯಾರಾದರೂ ಕನಸು ಕಾಣ್ತಾರೆ? ಭಗವಂತನೇ ಬಲ್ಲ. ನೋಡೋಣ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ. ವಿಡಿಯೋಗೆ ಒಂದು ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ದಯವಿಟ್ಟು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಬಾಯ್.